ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಮುಂದೆಗಡೆ ನೋಡಬಹುದು, ಫ್ರಂಟ್ ಆಫ್ ರೋಡ್ ನಮಗೆ 30 ಅಡಿಗಳ ಟಾರ್ ರೋಡ್ ಆಗಿದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ಮತ್ತೆ ಕಾವೇರಿ ವರ್ಕ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಮನೆ ಮುಂದೆಗಡೆ ವಿಶಾಲವಾಗಿರುವಂತಹ 100% ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿರೋ ಮನೆಗಳೆಲ್ಲ ನಮಗೆ ಇಂಡಿಪೆಂಡೆಂಟ್ ಹೌಸ್ಗಳೇ ಬರುವಂತದ್ದು. ವೀಕ್ಷಕರೇ, ಈಗ ಬನ್ನಿ ಮನೆ ಒಳಗಡೆ ಹೋಗೋಣ. ಗೇಟ್ ನೋಡ್ಬೋದು, ಫುಲ್ ಕವರ್ಡ್ ಆಗಿರುವಂತಹ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು, ಆಲ್ರೆಡಿ ನಮ್ಗೆ ಇಲ್ಲೊಂದು ಕಾರ್ ನಿಂತ್ಕೊಂಡಿದೆ. ದೊಡ್ಡ ಕಾರ್ ಕೂಡ ಒಂದು ನಿಂತ್ಕೊಂಡು, ಈ ಕಾರ್ ಕೂಡ ನಾವು ಇಲ್ಲಿ ನಿಂತ್ಕೊಬಹುದು. ಟೋಟಲ್ ನಮಗೆ 2 ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಕಾರ್ ಪಾರ್ಕ್ ನ ಮಾಡ್ಕೋಬಹುದು. ವಾಲ್ಗಳಿಗೆ ನಮಗೆ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಎಲ್ ಶೇಪ್ ಏನ್ ನೋಡ್ತಿದ್ರೆ, ಎಲ್ ಶೇಪ್ ಫುಲ್ ಕೂಡ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಲ್ ಹಾಗೆ ಬಿಟ್ಟಿರುವಂತದ್ದು. ಇಲ್ಲಿ ನಮಗೆ ಎಕ್ಸಾಕ್ಟ್ ನಮಗೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಗೇಟ್ ಎಂಟ್ರೆನ್ಸ್ ಎಲ್ಲ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಏನ್ ಜಾಗ ಇದೆ, ಈ ಜಾಗದಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಜೊತೆಗೆ ಕಾವೇರಿ ವಾಟರ್ಗೆ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಮತ್ತೆ ಕ್ಲೋಸ್ಗೆ ಸೆಕ್ಯೂರಿಟಿ ಪರ್ಪಸ್ಗೆ ಗೇಟ್ ಕೂಡ ನಮಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ನೋಡ್ಬಿಟ್ಟು ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಇಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಬಟ್ ಇದು ಕೀ ಇಲ್ಲ, ಮಿಸ್ ಆಗಿದೆ ಅನ್ನೋದಕ್ಕಿಂತ ಓನರ್ ಹತ್ರ ಇದೆ ಅಂತ ಹೇಳ್ಬೋದು. ಜಸ್ಟ್ ಇದೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಿಚನ್ ಏರಿಯಾ ಒಂದು ಪ್ರಾವಿಷನ್ ಮಾಡಿರುವಂತದ್ದು, ಜೊತೆಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಪರ್ಪಸ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಪ್ರಾವಿಷನ್ ಆಗಿರುವಂತದ್ದು. ಹಿಂದೆಗಡೆ ಸೆಟ್ ಬ್ಯಾಕ್ ಮಾಡಿದ್ದಾರೆ. ಸೆಟ್ ಬ್ಯಾಕ್ ಜೊತೆಗೆ ವಿತ್ ಸೇಫ್ಟಿ ವೈಸ್ ಅಲ್ಲಿ ಕೂಡ ಗ್ರಿಲ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಏನ್ ಸ್ಟೇರ್ ಕೇಸ್ ಇದೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ UPS ಪಾಯಿಂಟ್ ಮತ್ತೆ ಇನ್ನು ಸ್ಟೋರೇಜ್ ಪರ್ಪಸ್ಗೂ ಕೂಡ ನಮಗೆ ವರ್ಕ್ ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ ನೋಡ್ಬೋದು, ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಗೇಟ್ ಎಂಟ್ರೆನ್ಸ್ ಅಲ್ಲಿ ನಮಗೆ ವಾಲ್ ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರ್ ಪಾರ್ಕಿಂಗು ಆರಾಮಾಗಿ ನಿಲ್ಸ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿರುವಂತದ್ದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆ, ಈ ಸ್ಟೇರ್ ಕೇಸ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ನಮಗೆ SS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಸೇಫ್ಟಿ ವೈಸ್ ಅಲ್ಲಿ. ಟೈಲ್ಸ್ ಹೀಗೆ ನಮಗೆ ಯೂನಿಫಾರ್ಮ್ ಅಲ್ಲಿ ಟಾಪ್ ಟು ಬಾಟಮ್ ವರೆಗೂ ಹೋಗಿದೆ. ಪಾರ್ಕಿಂಗ್ ಇಂದ ನಮಗೆ ಸ್ಟಾರ್ಟ್ ಆಗಿ ಈ ಸೀಲಿಂಗ್ ವರ್ಗು, ಫಸ್ಟ್ ಡೋರ್ ಸೀಲಿಂಗ್ ವರ್ಗು ನಮಗೆ ಸೇಮ್ ಟೈಲ್ಸ್ ನ ಕಂಟಿನ್ಯೂ ಮಾಡಿ ಅಲ್ಲಿವರೆಗೂ ತಗೊಂಡೋಗಿ ಬಿಟ್ಟಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಬಟ್ ಈ ಟೈಲ್ಸ್ ನ ಕಲರ್ ನ ನೀವು ಅಬ್ಸರ್ವ್ ಮಾಡಬಹುದು. ಇಟಾಲಿಯನ್ ಮಾರ್ಬಲ್ ಏನ್ ಡಿಸೈನ್ ಬರುತ್ತೋ ಅದೇ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಗೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಫ್ಲೋರಿಂಗ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಹತ್ತತ್ರ ನಮಗೆ 4 ಅಡಿನೂ ಬರುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ಈ ಸ್ಟೇರ್ ಕೇಸ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹೀಗೆ ಬರ್ತಾ ಇದ್ರೆ ನಮಗೆ ಇಲ್ಲಿ ಕಾರಿಡಾರ್ ಬರುತ್ತೆ. ಆರಾಮಾಗಿ ನಾವು ಪಾಟ್ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಸ್ಪೇಷಿಯಸ್ ಆಗಿದೆ. ಇದು ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಈ ಪೋರ್ಷನ್ ಫುಲ್ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ಜೊತೆಗೆ ಸೂಪರ್ ಆಗಿದೆ. ಬ್ಯೂಟಿಫುಲ್ ಆಗಿ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಪಾಸ್ಕಲ್ ಸೈಜ್ ನೋಡಿ, 4x9 ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಒಳ್ಳೆ ಬಿಗ್ ಸೈಜ್ ಅಲ್ಲಿ ಇರುವಂತದ್ದನ್ನ ನಮಗೆ ಮೈನ್ ವರ್ಕ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಮೈನ್ ಡೋರ್ ಕೂಡ ಅಷ್ಟೇ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು. ಈ ಡೋರ್ ಬಂದು ನಮಗೆ ಎಕ್ಸಾಕ್ಟ್ ಸೂರ್ಯನ ಬಾಗ್ಲು ಬರುತ್ತೆ. ಈಸ್ಟ್ ಫೇಸಿಂಗ್ ಮೈನ್ ಡೋರು, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು, ಅಪೋಸಿಟ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಬರುತ್ತೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಕಿಚನ್ ಏರಿಯಾ ಕೂಡ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಂದು ನಮಗೆ ಪೂಜಾ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಮೊದಲನೇಗೆ ನಾವು ಪೂಜಾ ಮನೆ ನೋಡೋಣ. ಈ ಪೂಜಾ ಮನೆಯಲ್ಲಿ ಒಂದು ಚಿಕ್ಕ ಪೆಂಡಿಂಗ್ ಇದೆ ಕೆಲಸ. ಇಲ್ಲಿ ಪೋರ್ಷನ್ ಅಲ್ಲಿ ನಮಗೆ ಮೇಲ್ಗಡೆ ಒಂದು ಗ್ರಾನೈಟ್ ಹಾಕೊಡ್ತಾರೆ. ಕೆಳಗಡೆ ಲಾಫ್ಟ್ ಎಲ್ಲ ನಮಗೆ ವರ್ಕ್ ಕಂಪ್ಲೀಟ್ ಆಗೋಗಿದೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್, ಬಾರ್ಡರ್ ಗಳಿಗೆ ಗೋಲ್ಡನ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಡೋರ್ ವಿಷಯದಲ್ಲಿ ಬಂದ್ರೆ ಫ್ರೇಮ್ ಬಂದ್ಬಿಟ್ಟು ನಮಗೆ ಟೀ ಕೂಟ್ ಆಗಿದೆ. ಗ್ಲಾಸ್ ಗಳೆಲ್ಲ ನಮಗೆ ಟಫಾನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಅದು ಡಿಸೈನ್ ಅಲ್ಲಿ ಇರುವಂತಹ ಟಫಾನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ಪೂಜಾ ಮನೆ ಪಕ್ಕದಲ್ಲಿ ಮಾಡ್ಯುಲರ್ ಕಿಚನ್. ಈ ಪೋರ್ಷನ್ ಅಲ್ಲಿ ನಮಗೆ ಮಾಡ್ಯುಲರ್ ಕಿಚನ್ ಇರುವಂತದ್ದು. ಆಲ್ರೆಡಿ ನೋಡಿ 2 ಕಡೆ ಇರುವಂತಹ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ.
ಈ ಪೋರ್ಷನ್ ಅಲ್ಲಿ ನಮಗೆ ಎರಡು ಕಡೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದು ಬಂದು ನಮಗೆ SS ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಬ್ಯಾಸ್ಕೆಟ್ ಗಳು ಅಂದ್ರೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಬ್ಯಾಸ್ಕೆಟ್ ಗಳನ್ನ ಮಾಡಿರುವಂತದ್ದು. ಈ ಸ್ಲಾಬ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಟರ್ ಆಚೆ ಬರ್ದಿರೋದಕ್ಕೆ ನಮ್ಗೆ ಫ್ರೇಮ್ ಒಂದು ಅರ್ಧ ಇಂಚ್ ಕೂಡ ನಮಗೆ ಗ್ರಾನೈಟ್ ಅಲ್ಲಿ ನಮಗೆ ರೇಸರ್ ಕೊಟ್ಟಿರುವಂತದ್ದು. ಆ ಪೋರ್ಷನ್ ನಮಗೆ ಸ್ಟವ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್. ಎಕ್ಸಾಕ್ಟ್ ನಮಗೆ ಚಿಮ್ನಿ ಕೂಡ ಅಲ್ಲೇ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವಿಂಡೋ ಪರ್ಪಸ್. ಈ ಪೋರ್ಷನ್ ಅಲ್ಲಿ ನಮಗೆ ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಸಿಂಕ್ ಆಪ್ಷನ್ ಒಂದು ಕೊಟ್ಟಿರೋದಾರೆ. ಎರಡು ಟ್ಯಾಪ್ ವ್ಯವಸ್ಥೆ ಬರುತ್ತೆ. ಅದು ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಜಾಗರ್ ಮತ್ತೆ ಇಂಡೋರ್ ಐಟಮ್ಸ್ ನ ಹಾಕೊಡ್ತಾರೆ. ಅದು ಸೆಲೆಕ್ಷನ್ ಕೊಡ್ತಾರೆ ಅಂತದ್ದು. ಇನ್ ಕೇಸ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಓಡಾಡೋಕೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಜಾಗ ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಯೂಸ್ ಮಾಡುವಂತದ್ದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಚಿಕ್ಕ ಜಾಗ ಬರುತ್ತೆ ನೋಡಿ. ಈ ಚಿಕ್ಕ ಜಾಗದಲ್ಲೂ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಪರ್ಪಸ್ ಗೆ ಯೂಸ್ ಮಾಡಿರುವಂತದ್ದು. ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ. ಜೊತೆಗೆ ವಾಲ್ ಗಳಿಗೆ ಪೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಆಚೆ ಕಡೆ ಹಾಕಿರೋ ಟೈಲ್ಸ್, ಈ ಕಡೆ ಹಾಕಿರೋ ಟೈಲ್ಸ್ ಕೂಡ ನಮಗೆ ಕಲರ್ ಒಂದೇ ಬರುತ್ತೆ. ಬಟ್ ಏನಂದ್ರೆ ಗ್ರೇನ್ಸ್ ಗಳು ನಮಗೆ ಡಿಫ್ರೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನಮಗೆ ಗ್ರೇನ್ಸ್ ಗಳಲ್ಲಿ ಡಿಫ್ರೆಂಟ್ ಆಗಿದೆ. ಬಟ್ ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ ನಮಗೆ ವರ್ಕ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಷ್ಟಿದೆ ನಮಗೆ ಕಿಚನ್. ಇಷ್ಟು ಬರುತ್ತೆ. ಫ್ರಿಜ್ಗೂ ಕೂಡ ನಮಗೆ ಇಲ್ಲೇ ಇಟ್ಕೊಬಹುದು. ಇಲ್ಲಾಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಇಟ್ಕೋಬಹುದು. ಅದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈಗ ಲಿವಿಂಗ್ ರೂಮ್, ಹಾಲ್ ವಿಷಯಕ್ಕೆ ಏನಾದ್ರು ಬಂದ್ರೆ ಇಷ್ಟು ಸ್ಪೇಷಿಯಸ್ ಆಗಿದೆ. ಓಡಾಡಕ್ಕೆ ಅಷ್ಟು ಜಾಗ ಇದೆ. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ವಿಶಾಲವಾಗಿರುವಂತಹ ಜಾಗ ಕೂಡ ಈ ಹಾಲಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ನಾನು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡಿರುವಂತದ್ದು ಅಂತ ಹೇಳಿದ್ದು. ತುಂಬಾ ಮನೆಗಳು ನೋಡಿದ್ರೆ ಉದ್ದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ನಮ್ಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಗೆ ಹಾಲು ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇದ್ರ ಮೇಲ್ಗಡೆ ನೋಡಿ ಅದಕ್ಕೆ ತಕ್ಕನಾಗೇನೆ POP ವರ್ಕ್ ಬಿತ್ತು. ವಾಮ್ ಲೈಟ್ ಜೊತೆಗೆ ಸೂಪರ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿದೆ, ಸಖತ್ತಾಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಹಿಂದೆಗಡೆ ಒಂದು ಮನೆ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಹಿಂದೆಗಡೆ ಮನೆ ಎಲ್ಲ ರೆಡಿ ಆಗ್ತಾ ಇದೆ. ಸಖತ್ತಾಗಿ ಪ್ರೆಸೆಂಟ್ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ನೋಡಬಹುದು. ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಕ್ ಆಗಿದೆ. ದೊಡ್ಡ ಟಿವಿ ಆದ ದೊಡ್ಡ ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಎಲ್ಲಾ ರೀತಿಯ ಕೇಬಲ್ ವರ್ಕುಗಳು ಅಂದ್ರೆ CC ಕ್ಯಾಮ್ರಾ ಕೇಬಲ್ ಮತ್ತೆ ಟೆಲಿವಿಷನ್ ಕೇಬಲ್ ಎಲ್ಲ ನಮಗೆ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ 4 ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ ವಿತ್ LED ಲೈಟ್ ಜೊತೆಗೆ. ಏನಾದ್ರು ಶೋ ಐಟಮ್ಸ್ ಗಳು ಕೂಡ ನಾವು ಮೌಂಟ್ ಮಾಡಿ ಗ್ರ್ಯಾಂಡ್ ಆಗಿ ಈ ಪೋರ್ಷನ್ ನಾವು ಡೆಕೋರೇಟ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಕ್ಲೀನ್ ಆಗಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಎಲ್ ಶೇಪ್ ಅಲ್ಲಿ ಕಾರ್ಡ್ ಕೂಡ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಹಾಕೊಂಡ್ರೆ ಆ ಪೋರ್ಷನ್ ಫುಲ್ಲು ಓಡಾಡಬಹುದು. ಮನೇಲಿ ಮಕ್ಕಳಿದ್ರೆ ಓಡಾಡಕ್ಕೆ ಸಕ್ಕದಾಗಿ ಸ್ಪೇಸ್ ಮಾಡ್ಕೊಟ್ಟಿರುವಂತದ್ದು. ಈಸ್ಟ್ ಫೇಸಿಂಗ್ ಅಲ್ಲಿ ಆಗಿರುವಂತಹ ಈ ಮನೆ ಚೆನ್ನಾಗಿದೆ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಕಾಮನ್ ಬಾತ್ರೂಮ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಚಿಕ್ಕದಲ್ಲ, ದೊಡ್ಡದಾಗೇ ಇದೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅನ್ಮೌಂಟೆಡ್ ಕಾಮೋಡ್ ಗೆ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಬಂದು ಜಾಗ್ವಾರ್ ಐಟಮ್ಸ್ ಮತ್ತೆ ಇಂಡೋರ್ ಐಟಮ್ಸ್ ನ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಜಿಮ್ಮಿಗೆ ಮತ್ತೆ ವೆಂಟಿಲೇಷನ್ ಗೆ ಕಿಟಕಿ ಜೊತೆಗೆ ಹೋಲ್ ಕೂಡ ನಮಗೆ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು ಈ ಕಾಮನ್ ಬಾತ್ರೂಮ್. ಬಟ್ ಹಾಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ಸಖತ್ತಾಗಿದೆ. ಇಲ್ಲಿ ಸ್ಟೇರ್ ಕೇಸ್ ಏನ್ ಬರುತ್ತೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಏನಾದ್ರು ವೇಸ್ಟ್ ಸಾಮಾನುಗಳಾಗ್ಲಿ ಹಳೆ ಸಾಮಾನುಗಳಾಗ್ಲಿ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಮೌಂಟ್ ಮಾಡ್ಕೊಬಹುದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ 45 mm ಗ್ರಾನೈಟ್ ನಮಗೆ ಯೂಸ್ ಮಾಡಿದ್ದಾರೆ. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. 2 ಮಾಸ್ಟರ್ ಬೆಡ್ರೂಮ್ ಗಳಿದೆ. ಓಕೆ ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಟಾಪ್ ಟು ಬಾಟಮ್ ವರ್ಗು ವಾಲ್ ಟು ವಾಲ್ ವರ್ಗು ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಹಾಟ್ ಕೂಡ ರೆಡಿ ಇದೆ ವಿತ್ ಸ್ಟೋರೇಜ್. ಫ್ಲೋರಿಂಗ್ ಬಂದ್ಬಿಟ್ಟು ವುಡನ್ ಫಿನಿಶಿಂಗ್ ಅಲ್ಲಿ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸಗದಾಗಿದೆ. ಈ ಪೋರ್ಷನ್ ಅಲ್ಲಿ 3 ಡೋರು, ಆ ಪೋರ್ಷನ್ ಅಲ್ಲಿ 3 ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಆಗಿರುವಂತದ್ದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ದೊಡ್ಡದಾಗಿ ಲಕ್ಸುರಿ ಆಗಿರುವಂತಹ POP ವರ್ಕ್ ವಿತ್ LED ಲೈಟ್ ಜೊತೆಗೆ ಒಂದು ಕಾಟ್ ಕೂಡ ಇದೆ. ಅಪೋಸಿಟ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಇದೊಂದು ಹೇಳೋದು ಅಂದ್ಬಿಟ್ಟೆ ನೋಡಿ, ಸನ್ಲೈಟ್ ಕೂಡ ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದೆ.
ದೊಡ್ಡ ಕಿಟಕಿಗಳು ಕೊಟ್ಟಿರುವಂಥದ್ದು. ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದು ಪಕ್ಕದಲ್ಲೇ ಬರುತ್ತೆ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಕಾಮನ್ ಬಾತ್ರೂಮ್ ನೋಡ್ರಲ್ಲ ಅಷ್ಟೇ ಇದೆ, ಅಷ್ಟೇ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಸೇಮ್ ಏನು ಮಾತಾಡೋ ಹಾಗಿಲ್ಲ. ವಾಲ್ ಮೌಂಟೆಡ್ ಕಮೋಡು, ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ, ಖುಷಿ ಆಯ್ತು ನೋಡಿ. ಸೂಪರ್ ಆಗಿ ಬಂದಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಆಪೋಸಿಟ್ ಅಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಓಕೆ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳು ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ. ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಬ್ಯೂಟಿಫುಲ್ POP ವರ್ಕ್ ವಿತ್ LED ಲೈಟ್ ಜೊತೆಗೆ. ಅಲ್ಲಿ ಆಪೋಸಿಟ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ, ದೊಡ್ಡದಾಗಿ ಒಂದು ಮಿರರ್ ಇರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್. ಆರಾಮಾಗಿ ಇಲ್ಲಿ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಇರುವಂತದ್ದು. ಚೆನ್ನಾಗಿದೆ, ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ, ತುಂಬಾ ಖುಷಿ ಆಯ್ತು. ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ನಮಗೆ ಬಾಲ್ಕನಿ ವ್ಯವಸ್ಥೆ ಕೂಡ ಇದೆ. ಬಾಲ್ಕನಿ ಏರಿಯಾ ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಮುಂದೆಗಡೆ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಚಿಲ್ಡ್ರನ್ಸ್ ಬೆಡ್ರೂಮ್ ವಿಶಾಲವಾಗಿ ಸಕಲಾಗಿ ಬಂದಿರುವಂತದ್ದು. ಬನ್ನಿ ವೀಕ್ಷಕರು, ಈಗ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ಮೇಲ್ಗಡೆ ಸ್ಕೈಲೈಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಎಲ್ಲ ನಮಗೆ 45 mm ಗ್ರಾನೈಟ್ ಕಂಪ್ಲೀಟ್ ಆಗಿರುವಂತದ್ದು. ಓಕೆ, ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಹೋಮ್ ಥಿಯೇಟರ್ ಮಾಡ್ಕೊಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಗೆಸ್ಟ್ ರೂಮ್ ಆದ್ರೂ ಮಾಡ್ಕೊಬಹುದು, ಹೋಮ್ ಥಿಯೇಟರ್ ಆದ್ರೂ ಮಾಡ್ಕೊಬಹುದು, ಮಾಸ್ಟರ್ ಬೆಡ್ರೂಮ್ ಆದ್ರೂ ಕೂಡ ನಾವು ಮಾಡ್ಕೊಬಹುದು. ವಾರ್ಡ್ರೋಬ್ ಮಾಡಿದ್ದಾರೆ, TV ಕ್ಯಾಬಿನೆಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಇದೆ, ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ಕೂಡ ಮಾಡಿದ್ದಾರೆ. ಹೋಮ್ ಥಿಯೇಟರ್ಗೆ 7 ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು, ಸಗದಾಗಿದೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಸೇಮ್ ಆಸ್ ಇಟ್ ಇಸ್ ಹಾಗೆ ಮಾಡಿದ್ದಾರೆ ನೋಡಿ. ಟಾಪ್ ಟು ಬಾಟಮ್ ವರೆಗೂ ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಡ್ರೆಸ್ಸಿಂಗ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡ್ರಲ್ಲ ಅಷ್ಟೇ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು, ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಮಾಡಿದ್ದಾರೆ. ಕೆಳಗಡೆ ಫುಲ್ ಮಾಡಿದ್ರು, ಸೆಂಟರ್ ಒಂದು ಕಾಟ್ ಕೂಡ ಕೊಟ್ಟಿದ್ರು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಗೆಸ್ಟ್ ರೂಮ್ ಇಲ್ಲಾಂದ್ರೆ ಹೋಮ್ ಥಿಯೇಟರ್ ಮಾಡಿದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಬಂದಿದೆ. ಇದ್ರ ಆಪೋಸಿಟ್ ಅಲ್ಲೇ ನಮಗೆ ಸಿಟ್ಟಿಂಗ್ ಏರಿಯಾ. ಓಕೆ, ಟೋಟಲ್ ನಮಗೆ ಇದು 4 ರೂಫ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ತುಂಬಾ ಜನ ಮಂಗಳೂರು ಟೈಲ್ಸ್ ಹಾಕ್ತಾ ಇರ್ತಾರೆ. ಇಲ್ಲಿ ನಮಗೆ ಮೋಲ್ಡೆ ಕಂಪ್ಲೀಟ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ ಅದನ್ನ ನಾವೇನಾದ್ರೂ ಸ್ಲೈಡಿಂಗ್ ಡೋರ್ ಇರುವಂತದ್ದು ಏನಾದ್ರು ಗ್ಲಾಸ್ಗಳನ್ನ ಪಾರ್ಟಿಷನ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಈ ರೂಮ್ ಅಲ್ಲಿ ಒಂದು ಜಿಮ್ ರೂಮ್ ಆದ್ರೂ ಕೂಡ ನಾವು ಮಾಡ್ಕೊಬಹುದು, ಇಲ್ಲ ಅಂದ್ರೆ ಒಂದು ರೂಮ್ ಆದ್ರೂ ಕೂಡ ನಾವು ಮಾಡ್ಕೊಬಹುದು. ಸಿಟ್ಟಿಂಗ್ ಏರಿಯಾ ಒಳ್ಳೆ ಸ್ಪೇಸ್ ಕ್ರಿಯೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ಹೋಗೋದಕ್ಕೆ ಲ್ಯಾಡರ್ ನ ಪ್ರಾವಿಷನ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಲ್ಯಾಡರ್ ಇದೆ. ಮೇಲ್ಗಡೆ 1500 ಇರುವಂತಹ ಕಾವೇರಿ ಕಂಪ್ನಿ ಇರುವಂತಹ ಒಂದು ಟ್ಯಾಂಕ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬಸ್ ಕಾಣಿಸ್ತಾ ಇದೆಯಲ್ಲ, ಬಸ್ಗಳಿಗೆ ತುಂಬಾ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು ಇದೆ ನೋಡಿ. ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಪಕ್ಕದಲ್ಲಿ ಸ್ಕೂಲ್ ಇದೆ, ಪಕ್ಕದಲ್ಲಿ ದೊಡ್ಡದಾಗಿರುವಂತಹ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. BDF ಪ್ರಾಪರ್ಟಿ ಆಗಿದೆ. ತುಂಬಾನೇ ಚೆನ್ನಾಗಿ ಕಟ್ಟಿರುವಂತದ್ದು, ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಈಸ್ಟ್ ಫೇಸಿಂಗ್ ಮನೆ, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇರುವಂತದ್ದು. ಮೈನ್ ಡೋರ್ ಅಂತೂ ನಮಗೆ 4x9 ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ಜೊತೆಗೆ ಕಂಪ್ಲೀಟ್ ಆಗಿರುವಂತಹ ಮನೆ ಇದು. ಬ್ಯೂಟಿಫುಲ್ ಆಗಿದೆ.
ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ಈ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಈ ಪ್ರಾಪರ್ಟಿಯಿಂದ ನಮಗೆ ಬನ್ನರ್ಘಟ್ಟ ಮೈನ್ ರೋಡ್, ನೈಸ್ ರೋಡ್ ಮತ್ತೆ ಡಿಮಾರ್ಟ್ ಏನ್ ಬರುತ್ತೆ ಅದೆರಡು ನಮಗೆ ಜಸ್ಟ್ 1.8 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಹೀಗೆ ಮುಂದೆಗಡೆ ಏನ್ ನೋಡ್ತಾ ಇದೀವಿ ನಾವು, GR ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ ನೋಡಿ. GR ಅಪಾರ್ಟ್ಮೆಂಟ್ಸ್ ಬಂದ್ಬಿಟ್ಟು ನನ್ನ ಆಫೀಸ್ ಹತ್ರನೇ ಇರುವಂತದ್ದು. GR ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನನ್ನ ಆಫೀಸ್ ಇರುವಂತದ್ದು. ನನ್ನ VC ಪ್ರಾಪರ್ಟಿ ಆಫೀಸ್ ಇಂದ ಎಕ್ಸಾಕ್ಟ್ ನಮಗೆ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಇಲ್ಲಿಂದ ನಾವು ಕನಕಪುರ ಕಡೆ ನಾವು ಟ್ರಾವೆಲ್ ಮಾಡ್ತೀವಿ, ಫೋರಮ್ ಮತ್ತೆ ಆ ಕಡೆ ಮೆಟ್ರೋ ಸ್ಟೇಷನ್ಗೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ನಮಗೆ 2.3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ಏನಿದೆ, ಈ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ದೊಡ್ಡ ಕಲ್ಸನ ಮೆಟ್ರೋ ಸ್ಟೇಷನ್, ಕೋಣನಪೇಟೆ ಮೆಟ್ರೋ ಸ್ಟೇಷನ್ ನಮಗೆ ಇಲ್ಲಿಂದ ಎಕ್ಸಾಕ್ಟ್ 3 ಕಿಲೋಮೀಟರ್ ಒಳಗಡೆ ಬರುವಂತದ್ದು. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಸರೌಂಡಿಂಗ್ 5 ಕಿಲೋಮೀಟರ್ ಒಳಗಡೆ BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನ್, ಸ್ಕೂಲು, ಕಾಲೇಜು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಈ ಪ್ರಾಪರ್ಟಿಯಿಂದ ಸರೌಂಡಿಂಗ್ 5 ಕಿಲೋಮೀಟರ್ ಒಳಗಡೆ ಬರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸುತ್ತಲೂ ಏನ್ ನೋಡ್ತಾ ಇದೀರಾ ಎಲ್ಲ ನಮಗೆ ಇಂಡಿಪೆಂಡೆಂಟ್ ಹೌಸ್ಗಳೇ, ಎಲ್ಲ ಸಿಂಗಲ್ ಮನೆಗಳೇ ಬರುತ್ತೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಎನಿ ಪ್ರಾಪರ್ಟಿಗೆ ಎನಿ ಖಾತಾಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.